ಶ್ರೀಕೃಷ್ಣ. ಜೈ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮಹಾಶಿವರಾತ್ರಿಯ ವಿಶೇಷ 3 ಬಹಳ ಪ್ರಮುಖವಾಗಿರ್ತಕ್ಕಂತಹ ಶಕ್ತಿಶಾಲಿಯಾದಂತಹ ಮಂತ್ರಗಳನ್ನ ಕೊಡ್ತೀನಿ. ಬೇರೆ ಬೇರೆ ಮಂತ್ರಗಳು ಬೇರೆ ಬೇರೆ ವಿಚಾರಗಳಿಗೆ ಉಪಯೋಗಿಸಿದಾಗ ಸಾಕಷ್ಟು ಅದರಿಂದ ಒಳ್ಳೆಯ ಫಲಗಳು ಸಿಗತ್ತೆ. ಮಂತ್ರಗಳು ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ಅದನ್ನ ನಮ್ಮ ಗುರು ಹಿರಿಯರ ಮೂಲಕ ನಾವು ಇಲ್ಲಿ ಯೂಟ್ಯೂಬ್ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಗುರುವಿನ ಆಶೀರ್ವಾದ ಬೇಕೇ ಬೇಕು. ನಮ್ಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುವನ್ನ ನಾವು ಪ್ರತಿ ಬಾರಿನೂ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮಹಾಶಿವರಾತ್ರಿ ವಿಶೇಷ. ಮಹಾಶಿವರಾತ್ರಿ ದಿವಸ ತಪ್ಪದಲ್ಲೇನೆ ಶಿವನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನ ಕೊಡ್ಬೇಕು. ಬಿಲ್ವಪತ್ರೆ ಪೂಜೆ ಮಾಡಿರ್ತಕ್ಕಂಥದ್ನ ಬಿಲ್ವಪತ್ರೆಯನ್ನ ವಾಪಸ್ ಮನೆಗೆ ತಂದು ನಿಮ್ಮ ಮನೆಯ ಬೀರುನಲ್ಲಿ ಒಂದು, ಎಲ್ಲಿ ನೀವು ಲಾಕರ್ ಇಡ್ತೀರಾ ಅಲ್ಲಿ ಒಂದು, ನಿಮ್ಮ ಮಕ್ಕಳು ಮತ್ತೆ ನೀವು ಎಲ್ಲಿ ಮಲಗ್ತೀರಾ ತಲೆದಿಂಬಡಿಯಲ್ಲಿ ಒಂದು ಬಿಲ್ವಪತ್ರೆಯನ್ನ ಪೂಜೆ ಮಾಡಿರ್ತಕ್ಕಂಥದ್ನ ಇಟ್ಟಾಗ ನಮ್ಮ ಮಾನಸಿಕ ಸ್ಥಿತಿ ಪ್ರಶಾಂತವಾಗಿರುತ್ತೆ. ಮನುಷ್ಯ ಪ್ರಶಾಂತ ಮನಸ್ಥಿತಿಯಲ್ಲಿದ್ದಾಗ ಸಾಕಷ್ಟು ವಿಷಯಗಳನ್ನ ಗಂಭೀರವಾಗಿ ಆಲೋಚನೆ ಮಾಡಿ ಸರಿಯಾದ ನಿರ್ಧಾರನ ತಗೊಳ್ತಾನೆ. ಇದು ಮೊದಲನೇ ವಿಷಯ. ಬಹಳ ಪ್ರಮುಖವಾಗಿರ್ತಕ್ಕಂಥ 3 ಮಂತ್ರಗಳನ್ನ ಕೊಡ್ತೀನಿ ಅಂತ ಹೇಳಿದೆ. ಏನದು ಮಂತ್ರಗಳು? ಮೊದಲನೇ ಮಂತ್ರ, ಬಹಳಷ್ಟು ಜನಕ್ಕೆ ನಮ್ಗೆ ಕೆಲಸ ಅಟೆಂಡ್ ಮಾಡಬೇಕು ಅಥವಾ ಕೆಲಸ ಸಿಗ್ಬೇಕು, ಜಾಬ್ ಸಿಗ್ತಾ ಇಲ್ಲ, ನಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ, ಏನು ಅಲ್ಲಿಂದ ರಿಪ್ಲೈ ಬರ್ತಾ ಇಲ್ಲ, ಜೀವನದಲ್ಲಿ ಕೆಲವು ವಿಷಯಗಳು ತುಂಬಾ ಸ್ಟ್ರಕ್ ಆಗ್ತಾ ಇದೆ, ನಾನು ಹುಡುಗ ಅಥವಾ ಹುಡುಗಿ ನನ್ನ ನೋಡ್ಕೊಂಡು ಹೋಗಿದ್ರೆ ಅದ್ರ ರಿಸಲ್ಟ್ ಏನು ಹೇಳ್ತಾ ಇಲ್ಲ, ಜಾತಕದ ರೀತಿಯಲ್ಲಿ ಏನೋ ಒಂದಿಷ್ಟು ತೊಂದರೆ ಆಗ್ತಾ ಇದೆ, ಮನೆಯಲ್ಲಿ ಕಾರಣನೇ ಇಲ್ಲದೆ ಜಗಳಗಳು, ಏನೋ ಒಂದಿಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಯಾರಿಗಾದ್ರೂ ಆ ಸಮಸ್ಯೆಯಲ್ಲಿದ್ದರೆ ದಯವಿಟ್ಟು ತಪ್ಪದಲೇನೆ ಓಂ ಶ್ರೀ ಉಮಾ ಮಹೇಶ್ವರಾಯ ನಮಃ, ಓಂ ಶ್ರೀ ಉಮಾ ಮಹೇಶ್ವರಾಯ ನಮಃ ಈ ಮಂತ್ರನ ಶಿವರಾತ್ರಿಯಿಂದ ಪ್ರಾರಂಭ ಮಾಡಿ 108 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ ಮತ್ತೆ ಸಂಜೆ 27 ಬಾರಿ ಹೇಳ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳನ್ನ ಕೊಡುತ್ತೆ. ಎರಡನೇ ಮಂತ್ರ, ಬಹಳಷ್ಟು ಜನಕ್ಕೆ ನಾವು ಇಂಥದ್ದೇನಾದ್ರೂ ಒಂದು ಗುರಿ ಸಾಧಿಸ್ಬೇಕು ಜೀವನದಲ್ಲಿ, ನಮ್ದೇ ಅಂತ ಒಂದಿಷ್ಟು ವಿಶಸ್ ಬಯಕೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರತ್ತೆ. ನಾವೊಂದು ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಕಾರ್ ತಗೊಳ್ಬೇಕು, ಅಥವಾ ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕು, ನೆಮ್ಮದಿಯ ಸಮೃದ್ಧಿಯ ಜೀವನ, ಆರೋಗ್ಯಕರ ಜೀವನ ಮಾಡ್ಬೇಕು ಅಂತ ಹೇಳಿದಾಗ ನಮ್ಮ ಬಯಕೆಗಳು ಏನ್ ಗುಡ್ ವಿಶಸ್ ಇದೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆ ತರ ನಮ್ಮ ಪ್ರಾರ್ಥನೆಗಳು ಶೀಘ್ರವಾಗಿ ಈಡೇರ್ಬೇಕು ಅಂತ ಹೇಳಿದಾಗ ಅದಕ್ಕಿರ್ತಕ್ಕಂಥ ಪರಿಣಾಮಕಾರಿಯಾದಂತಹ ಪವರ್ಫುಲ್ ಮಂತ್ರ ಓಂ ಶಂ ಶಿವಾಯ ನಮೋ ನಮಃ, ಓಂ ಶಂ ಶಿವಾಯ ನಮೋ ನಮಃ, ಓಂ ಶಂ ಶಿವಾಯ ನಮೋ ನಮಃ ಈ ಮಂತ್ರವನ್ನ ಪ್ರತಿ ದಿವಸ 27 ಬಾರಿ ಬೆಳಗ್ಗೆ ಮತ್ತೆ ಸಂಜೆ ಶಿವರಾತ್ರಿಯಿಂದ ಪ್ರಾರಂಭ ಮಾಡಿ 108 ದಿನಗಳ ಕಾಲ ಹೇಳ್ಬೇಕು. ಮೂರನೇ ಬಹಳ ಪ್ರಮುಖ ವಿಚಾರ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಆರೋಗ್ಯದಲ್ಲಿ ಸಾಕಷ್ಟು ಜನಕ್ಕೆ ಏರುಪೇರು ಆಗ್ತಾ ಇರುತ್ತೆ. BP ಲೋ ಆಗುವಂಥದ್ದು, ಹೈ ಆಗುವಂಥದ್ದು, ಕಾರಣನೇ ಇಲ್ದಲೇನೆ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು. ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಇರುತ್ತೆ. ಅದು ಜಾತಕದ ರೀತಿಯಲ್ಲಿ ದುಸ್ಥಾನಗಳಲ್ಲಿ ಕೆಲವು ಗ್ರಹಗಳು ಬಂದಾಗ ಅದರ ದಶಾಭುಕ್ತಿಗಳು 6ನೇ ಮನೆ, 8ನೇ ಮನೆ, 12ನೇ ಮನೆ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ ಅದು ಒಂದಿಷ್ಟು ದೀರ್ಘಕಾಲದ ಅನಾರೋಗ್ಯವನ್ನ ತರೋದಕ್ಕೆ ಚಾನ್ಸಸ್ ಇರುತ್ತೆ. ಇದಕ್ಕೆ ಏನಪ್ಪ ಮಾಡ್ಬೇಕು ಅಂತ ಹೇಳಿದ್ರೆ, ಶಿವನ ಒಂದು ಪರಿಣಾಮಕಾರಿಯಾದಂತಹ ಮಂತ್ರ, ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಮಹಾಮೃತ್ಯುಂಜಯ ಮಂತ್ರ, ಇನ್ನೊಂದು ಓಂ ಶ್ರೀ ಅಶುತೋಷೇ ನಮಃ. ಈ ಮಂತ್ರನ ಯಾರು ಶಿವನನ್ನ ಕುರಿತು ಪ್ರತಿ ದಿವಸ 27 ಬಾರಿ ಬೆಳಗ್ಗೆ ಮತ್ತೆ ಸಂಜೆ 108 ದಿನಗಳ ಕಾಲ ಹೇಳ್ತಾರೋ ಅವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಓಂ ಶ್ರೀ ಅಶುತೋಷೇ ನಮಃ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ. ಶಿವರಾತ್ರಿ ದಿವಸದಿಂದ
ಇದನ್ನ ಪ್ರಾರಂಭ ಮಾಡಿ ಹೇಳುವಂಥದ್ದು ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರ, ಮೂರನೇ ಪರಿಣಾಮಕಾರಿಯಾದಂತಹ ಮಂತ್ರ ಆರೋಗ್ಯಕ್ಕೆ ಬಹಳ ಅತ್ಯುತ್ತಮವಾದಂತಹ ಮಂತ್ರ. ಓಂ ನೀಲಕಂಠಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ ನೀಲಕಂಠಾಯ ನಮಃ. ಈ ಮಂತ್ರನೂ ಕೂಡ 27 ಬಾರಿ ಬೆಳಗ್ಗೆ ಮತ್ತೆ ಸಂಜೆ 108 ದಿನಗಳ ಕಾಲ ಶಿವರಾತ್ರಿ ದಿವಸದಿಂದ ಪ್ರಾರಂಭ ಮಾಡಿ ಹೇಳಿದ್ದೇ ಆದರೆ ಎಷ್ಟೇ ಅನಾರೋಗ್ಯದಲ್ಲಿದ್ರು ವ್ಯಕ್ತಿ ಅದಕ್ಕೆ ಸರಿಯಾದಂತಹ ಔಷಧಿ ಮತ್ತೆ ಪರಿಣಾಮ ಎರಡೂ ಸಿಗತ್ತೆ. ಶಿವನಿಗೆ ಬಹಳ ಪ್ರಿಯವಾದಂತಹ ಮಂತ್ರ ಓಂ ನೀಲಕಂಠಾಯ ನಮಃ. ಆರೋಗ್ಯದ ವಿಷಯದಲ್ಲೇ ಮಹಾಮೃತ್ಯುಂಜಯ ಮಂತ್ರ, ಮತ್ತೆ ಓಂ ಶ್ರೀ ಅಶುತೋಷೇ ನಮಃ, ಮತ್ತೆ ಓಂ ನೀಲಕಂಠಾಯ ನಮಃ. ಈ ಮೂರೂ ಮಂತ್ರಗಳನ್ನು ಕೂಡ 108 ದಿನಗಳ ಕಾಲ ಹೇಳಿದ್ದೇ ಆದರೆ ಆರೋಗ್ಯದಲ್ಲಿ ಎಂತ ದೀರ್ಘಕಾಲದ ಸಮಸ್ಯೆ ಇದ್ರೂ ಅದು ನಾರ್ಮಲ್ ಬರುತ್ತೆ. ಈಗ ಆಲ್ರೆಡಿ ಶುಗರ್ ಇದೆ ಅಥವಾ ಡಯಾಲಿಸಿಸ್ ನಡೀತಾ ಇದೆ ಅಂದ್ರೆ ಅವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ, ಕಾಯಿಲೆ ವಾಸಿ ಆಗತ್ತೆ ಅಂತಲ್ಲ. ಕಾಯಿಲೆಗಳು ಮನುಷ್ಯನಿಗೆ ಪ್ರಾರಬ್ಧ ಕರ್ಮದಿಂದ ಬರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಗೂ ಪೂರ್ವ ಜನ್ಮದ ಒಂದು ನಂಟು ಇದ್ದೇ ಇರುತ್ತೆ. ಆದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಕೆಲವು ಪರಿಣಾಮಕಾರಿಯಾದಂತಹ ಔಷಧಿ ರೂಪದಲ್ಲಿ ನಮಗೆ ಸಿಗುತ್ತೆ ಭಗವಂತನ ಆಶೀರ್ವಾದ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶಿವರಾತ್ರಿ ದಿವಸ ತಪ್ಪದಲೇನೆ ಎಲ್ಲರೂ ಕೂಡ ಮಾಡಬೇಕು. ಎಷ್ಟು ನೀವು ನಂಬಿಕೆಯಿಂದ ಮಾಡ್ತಿರೋ ಅಷ್ಟು ಕೂಡ ಒಳ್ಳೆಯದು. ಇದರಲ್ಲಿ ಯಾವುದೇ ಒಂದು ಮಂತ್ರನ ಆಯ್ಕೆ ಮಾಡಿಕೊಂಡು 51,000 ಜಪ 108 ದಿನದಲ್ಲಿ ಮಾಡಿದ್ದೇ ಆದರೆ ಅವರಿಗೆ ಆ ಮಂತ್ರ ಸಿದ್ಧಿಯಾಗುತ್ತೆ. ಬಹಳ ಪರಿಣಾಮಕಾರಿಯಾದಂತಹ ಬದಲಾವಣೆಗಳು ಅವರ ಜೀವನದಲ್ಲಿ ಆಗುತ್ತೆ. ಮಂತ್ರಕ್ಕೆ ಬಹಳ ಶಕ್ತಿ ಇದೆ ಕಲಿಯುಗದಲ್ಲಿ. ಮತ್ತೆ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಗುರು ಮುಖೇನ ಮತ್ತೆ ಪುಸ್ತಕಗಳ ಮುಖೇನ ಅದನ್ನ ನಮ್ಮ ಗುರುಗಳು ನಮಗೆ ಕೊಟ್ಟಿರ್ತಾರೆ. ಅದನ್ನ ಸಾರ್ವಜನಿಕರಿಗೆ ಕೊಡುವಂತ ಕೆಲಸನ ನಾವು ಮಾಡ್ತಾ ಇದೀವಿ. ಎಲ್ಲ ವಿಷಯಗಳನ್ನು ಕೂಡ ಶಿವರಾತ್ರಿ ದಿವಸ ನೀವು ಅಳವಡಿಸ್ಕೊಂಡು ಮಾಡಿದ್ದೆ ಆದ್ರೆ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ ಇವೆಲ್ಲವೂ ಕೂಡ ಸದಾಕಾಲ ಇರುತ್ತೆ. ಮತ್ತೆ ಎಲ್ಲಾ ವ್ಯಕ್ತಿಗಳು ಕೂಡ ಆರೋಗ್ಯದಿಂದ ಇರುವಂಥದ್ದು, ಸಂತೋಷದಿಂದ, ನೆಮ್ಮದಿಯಿಂದ ಇರುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದೆಲ್ಲವೂ ಕೂಡ ಆ ಭಗವಂತನ ದಯದಿಂದ ನಿಮ್ಗೆಲ್ಲರಿಗೂ ಸಿಗಲಿ. ನಾನು ಪ್ರಯಾಗ್ರಾಜ್ ಕುಂಭಮೇಳ ಮತ್ತೆ ಅಯೋಧ್ಯೆಗೆ ಹೋಗಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ತಪ್ಪದಲ್ಲೇ ಅದನ್ನು ಕೂಡ ನೋಡಿ. ಮತ್ತೆ ಈ ಮಂತ್ರಗಳನ್ನ ಕನ್ನಡದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ತಪ್ಪದಲ್ಲೇನೆ ಅದನ್ನ ನೋಡಿ 108 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ 27 ಸಲ, ಸಂಜೆ 27 ಸಲ ಮಾಡುವಂಥದ್ದು ಬಹಳ ಒಳ್ಳೆಯದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರ್ಲಿ. ಜೈ ಶ್ರೀಕೃಷ್ಣ. ಜೈ